ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೊಫೆಸರ್ ಪ್ರಿಯಾಂಕಾ ಕುಲಕರ್ಣಿ. ಇವತ್ತಿನ ಒಂದು ಈ ವಿಡಿಯೋವನ್ನ ಮಾಡ್ತಾ ಇರುವಂತ ಉದ್ದೇಶ ಏನಪ್ಪಾ ಅಂದ್ರೆ, ಯುಜಿಸಿ ನೆಟ್ ತನ್ನ ಒಂದು ಅಫಿಷಿಯಲ್ ವೆಬ್‌ಸೈಟ್ ಅಲ್ಲಿ ಒಂದು ಪಬ್ಲಿಕ್ ನೋಟಿಸ್ ಅನ್ನ ಕೊಟ್ಟಿದೆ. ಅದರಲ್ಲಿ ಆ ಒಂದು ಪಬ್ಲಿಕ್ ನೋಟಿಸ್ ಅಲ್ಲಿ ಏನ್ ಇಂಪಾರ್ಟೆಂಟ್ ಅಂದ್ರೆ, ರೀಕಂಡಕ್ಟ್ ಆಫ್ ಇಂಗ್ಲಿಷ್, ಕಾಮರ್ಸ್ ಅಂಡ್ ಸೋಶಿಯಾಲಜಿ ಪೇಪರ್ಸ್. ಓಕೆನಾ? ಇದಕ್ಕಿಂತ ಮೊದಲು ಒಂದು ನೋಟಿಸ್ ಬಂದಿತ್ತು. ಅದರಲ್ಲಿ ಆ ಒಂದು ನೋಟಿಸ್ ಅಲ್ಲಿ ನಾವು ನೋಡಿದ್ವಿ, ಚಾಲೆಂಜ್ ಪ್ರೊವಿಷನಲ್ ಆನ್ಸರ್ ಕೀಸ್ ಫಾರ್ ಯುಜಿಸಿ ನೆಟ್ 26 ಅಂತ ನಾವು ನೋಡಿದ್ವಿ. ಆದ್ರೆ ಆ ಒಂದು ಲಿಸ್ಟ್ ಅಲ್ಲಿ 87 ಸಬ್ಜೆಕ್ಟ್ಸ್ ಅಲ್ಲಿ ಕಾಮರ್ಸ್, ಸೋಶಿಯಾಲಜಿ ಮತ್ತೆ ಇಂಗ್ಲಿಷ್ ಸಬ್ಜೆಕ್ಟ್ ಬಗ್ಗೆ ಡೀಟೇಲ್ಸ್ ಇರಲಿಲ್ಲ. ಹೀಗಾಗಿ ಇಲ್ಲಿ ನಾವು ನೋಡ್ತಾ ಇರುವಂತಹ ಒಂದು ನೋಟಿಸ್ ಏನಿದೆ, ಇವಾಗಲೇ ಬಂದಿರುವಂತಹ ನೋಟಿಸ್, ಇದನ್ನ ನಮಗೆ ನೋಡಿದಾಗ ನೋಡಿ, ಪಬ್ಲಿಕ್ ನೋಟಿಸ್ 16th ಆಗಸ್ಟ್ 26 ಅಂತ ಕೊಡ್ತಾ ಇದ್ದಾರೆ. ಇದರಲ್ಲಿ ರೀಕಂಡಕ್ಟ್ ಆಫ್ ಇಂಗ್ಲಿಷ್, ಕಾಮರ್ಸ್ ಅಂಡ್ ಸೋಶಿಯಾಲಜಿ ಪೇಪರ್ಸ್. ಓಕೆನಾ? ಈ 3 ಪೇಪರ್‌ಗಳಿಗೆ ಏನಿದೆ ಇಲ್ಲಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗೋಣ. ದ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಕಂಡಕ್ಟೆಡ್ ದ ಯುಜಿಸಿ ನೆಟ್ ಜೂನ್ 26 ಎಕ್ಸಾಮಿನೇಷನ್ 22 ಟು 30 ಈ ಒಂದು ಡೇಟ್ ಮಧ್ಯದಲ್ಲಿ ಆಗಿತ್ತು. ಓಕೆನಾ? ಈ ಒಂದು ಎಕ್ಸಾಮ್ ಅಲ್ಲಿ 3 ಸಬ್ಜೆಕ್ಟ್‌ಗಳ ಬಗ್ಗೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್ ಆಗಿತ್ತು, ಅಥವಾ ಕ್ವೆಶ್ಚನ್ ಪೇಪರ್ ಅಲ್ಲಿ ಎರರ್ ಇದೆ, ಅಥವಾ ಯಾವುದೋ ಒಂದು ಕ್ವೆಶ್ಚನ್ ಪೇಪರ್ ಸೇಮ್ ರಿಪೀಟ್ ಆಗಿ ಬಂದಿದೆ ಅನ್ನುವಂತಹ ಹಲವಾರು ಪ್ರಾಬ್ಲಮ್ಸ್ ಅನ್ನ ನಾವು ನೋಡಿದ್ವಿ. ಇನ್ ರೆಸ್ಪೆಕ್ಟ್ ಆಫ್ 3 ಸಬ್ಜೆಕ್ಟ್ಸ್, ನೇಮ್ಲಿ ಇಂಗ್ಲಿಷ್, ಕಾಮರ್ಸ್, ಸೋಶಿಯಾಲಜಿ. ಓಕೆನಾ? ಯಾವ ಕಾರಣಕ್ಕಾಗಿ ಎಕ್ಸಾಮ್ ಅನ್ನುವಂತಹ ಕ್ಲಾರಿಟಿ ಇಲ್ಲಿ ಇಲ್ಲ. ಆದ್ರೆ ಸೆವೆರಲ್ ಕಂಪ್ಲೇಂಟ್ಸ್ ಆನ್ ಮಲ್ಟಿಪಲ್ ಎರರ್ಸ್ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಹಲವಾರು ಎರರ್ಸ್ ಬಗ್ಗೆ, ಮಲ್ಟಿಪಲ್ ಎರರ್ಸ್ ಬಗ್ಗೆ ಇಲ್ಲಿ ಕಂಪ್ಲೇಂಟ್ಸ್ ಕೇಳಿ ಬಂದಿತ್ತು. ಹೀಗಾಗಿ ಈಗ ನಮಗೆ ಗೊತ್ತಿದೆ, ಯಾವುದೇ ರೀತಿಯ ರಿಸ್ಕ್ ಬೇಡ, ಕ್ಲಿಯರ್ ಮತ್ತೆ ಫೇರ್ ಎಕ್ಸಾಮಿನೇಷನ್ ಇರಬೇಕು ಅಂತ ಎನ್‌ಟಿಎ ಫಾರ್ಮ್ಡ್ ಅ ಕಮಿಟಿ ಟು ಎನ್ಕ್ವೈರ್ ಲುಕ್ ಇಂಟು ದೀಸ್ ಎರರ್ಸ್. ಓಕೆನಾ? ಈ ಎರರ್ಸ್ ಬಗ್ಗೆ ಅವರು ಡಿಟೇಲ್ ಆಗಿ ನೋಡಿಕೊಂಡು ಕಮಿಟಿಯನ್ನ ಸ್ಥಾಪನೆ ಮಾಡಿ ಅದರಲ್ಲಿ ತೆಗೆದುಕೊಂಡಂತಹ ನಿರ್ಣಯದ ಮೇರೆಗೆ ದ ಕಮಿಟಿ ಫೌಂಡ್ ದಟ್ 3 ಪೇಪರ್ಸ್ ಹ್ಯಾಡ್ ಮೆನಿ ಫ್ಯಾಕ್ಚುಯಲ್ ಅಂಡ್ typographical translation errors, ಓಕೆನಾ? ಇನ್ಕ್ಲೂಡಿಂಗ್ misspelled names of prominent scholars. ಹೌದಾ? ಅಂದ್ರೆ ಏನು, ಒಂದು ಕ್ವೆಶ್ಚನ್ ಪೇಪರ್ ಅನ್ನ ಕೊಟ್ಟಾಗ ಅದರಲ್ಲಿ ಫಿಲಾಸಫರ್ಸ್ ಇದ್ದಾರೆ, ಅಥವಾ ಇಂಪಾರ್ಟೆಂಟ್ ನೇಮ್ಸ್ ಇದೆ, ಸೈಂಟಿಸ್ಟ್ ಏನೋ ಒಂದು ನೇಮ್ ಇರುತ್ತಲ್ಲ, ಅದರ ಬಗ್ಗೆ. ಈಗ ಕಾಮರ್ಸ್ ಪೇಪರ್ ಇದೆ, ಸೋಶಿಯಾಲಜಿ ಪೇಪರ್ ಇದೆ, ಇಂಗ್ಲಿಷ್ ಪೇಪರ್ ಇದೆ. ಇದರಲ್ಲಿ ಬರುವಂತ ಫಿಲಾಸಫರ್ಸ್ ಆಗಿರಬಹುದು, ಅಥವಾ ಯಾವುದೇ ಒಂದು ಥಿಯರಿಯನ್ನು ಡೆವಲಪ್ ಮಾಡಿರೋರು ಆಗಿರಬಹುದು, ಅವರ ಹೆಸರಲ್ಲಿ ಮಿಸ್ಟೇಕ್ಸ್ ಇದೆ, ಅಥವಾ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದೆ. ಓಕೆ? ಗಾರ್ಬೆಲ್ಡ್ ಬುಕ್ ಟೈಟಲ್ಸ್, ಎರರ್ಸ್ ಇನ್ ದ ಸ್ಟೆಮ್ ವರ್ಡಿಂಗ್ ಆಫ್ ದ ಕ್ವೆಶನ್ಸ್. ಓಕೆನಾ? ಗ್ರಾಮ್ಯಾಟಿಕಲ್ ಎರರ್ಸ್ ಇತ್ತು, ಜೆಂಡರ್ ಅಂಡ್ ನಂಬರ್ ಅಗ್ರಿಮೆಂಟ್ ಎರರ್ಸ್. ಓಕೆ? ಇವನ್ನೆಲ್ಲ ಮಿಸ್ಟೇಕ್ಸ್ ಅನ್ನ ನೋಡ್ಕೊಂಡು, ಓಕೆನಾ, ಪಂಕ್ಚುಯೇಷನ್ ಮಿಸ್ಟೇಕ್ಸ್ ಅಂಡ್ ನಾನ್ ಸ್ಟ್ಯಾಂಡರ್ಡ್ ಕಾಯಿನ್ ಟರ್ಮ್ಸ್ ಫಾರ್ ಎಸ್ಟಾಬ್ಲಿಷ್ಡ್ ಕಾನ್ಸೆಪ್ಟ್, ಆಸ್ ವೆಲ್ ಆಸ್ ದ repetition of a significant number of questions previously administered. ನೋಡಿ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಇಂಪಾರ್ಟೆಂಟ್ ಯಾಕೆ ಆಗಿ ಈ ಒಂದು ಇದಾಯ್ತು. ಹೌದಾ? ಯಾಕೆ ಈ ಒಂದು ಎಕ್ಸಾಮ್ ಆಗ್ತಾ ಇದೆ ಎನ್ನುವಂತಹ ಇದನ್ನ ನಾವು ನೋಡಿದಾಗ, ಮೊದಲನೇದಾಗಿ ತುಂಬಾ ಎರರ್ಸ್ ಇತ್ತು. ಅಂದ್ರೆ ಆ ಒಂದು ಕ್ವಶನ್ ಅಲ್ಲಿ ಎರರ್ ಇದೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಪ್ರಾಮಿನೆಂಟ್ ಪರ್ಸನ್ಸ್, ಫಿಲಾಸಫರ್ಸ್, ಡೆವಲಪರ್ಸ್ ನೇಮ್ ಅನ್ನ ತಪ್ಪಾಗಿ ಕೊಟ್ಟಿದ್ದಾರೆ. ಅದರ ಜೊತೆಗೆ ಏನ್ ಹೇಳ್ತಾ ಇದ್ದಾರೆ, ಕ್ವಶನ್ ಪೇಪರ್ ಆಸ್ ಇಟ್ ಈಸ್ ಹಿಂದೆ ಕೇಳಿರುವಂತ ಕ್ವಶನ್, ನಂಬರ್ ಆಫ್ ಕ್ವಶನ್ಸ್ ಪ್ರೀವಿಯಸ್ಲಿ ಕೇಳಿರುವಂತ ಕ್ವಶನ್ಸ್ ಏನಿದೆ ಅವುಗಳು ಆಸ್ ಇಟ್ ಈಸ್ ರಿಪೀಟ್ ಆಗಿ ಬಂದಿದೆ. ಓಕೆನಾ? ಹೀಗಾಗಿ ದ ಕಮಿಟಿ ರೆಕಮೆಂಡೆಡ್ ದ್ಯಾಟ್ ದ ಇಂಟ್ರೆಸ್ಟ್ ಆಫ್ ಹೋಲ್ಡಿಂಗ್ ಫೇರ್ ಅಂಡ್ ಎರರ್ ಫ್ರೀ ಎಕ್ಸಾಮಿನೇಷನ್ ಆಗುವ ದೃಷ್ಟಿಕೋನದಿಂದ ಇದನ್ನ ಎಕ್ಸಾಮ್ ಮಾಡಬೇಕು ಅಂತ ಕಮಿಟಿ ರೆಕಮೆಂಡೇಶನ್ ಅನ್ನ ಕೊಡುತ್ತೆ. ಓಕೆನಾ? ಸೊ ಇಟ್ ಹ್ಯಾಸ್ ದೇರ್ ಫೋರ್ ಬೀನ್ ಕನ್ಕ್ಲೂಡೆಡ್ ಬೈ ಎನ್‌ಟಿಎ. ಏನ್ ಹೇಳ್ತಾ ಇದೆ ಅಂದ್ರೆ, ಇಂತಹ ಒಂದು ಮಿಸ್ಟೇಕ್ಸ್ ಇದ್ದಾಗ ಏನಾಗತ್ತೆ ಹೇಳಿ, ಇಂತಹ ಒಂದು ಮಿಸ್ಟೇಕ್ಸ್ ಇದ್ದಾಗ ಆ ಒಂದು ಸ್ಟೂಡೆಂಟ್ಸ್ ಗೆ ಫೇರ್ ರಿಸಲ್ಟ್ ಅನ್ನ ಕೊಡೋದು ಸಾಧ್ಯ ಆಗೋದಿಲ್ಲ. ಸೊ ಪ್ಲೀಸ್ ಕಂಡಕ್ಟ್ ಎಕ್ಸಾಮಿನೇಷನ್ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಂಗ್ಲಿಷ್ ಅನ್ನ 9th ಸೆಪ್ಟೆಂಬರಿಗೆ, ಹೌದಾ, ಕಾಮರ್ಸ್ ಅನ್ನ 9th ಸೆಪ್ಟೆಂಬರ್ಗೆ, ಸೋಶಿಯಾಲಜಿಯನ್ನ 10th ಸೆಪ್ಟೆಂಬರ್ಗೆ ಇದೆ. ಶಿಫ್ಟ್ಸ್ ಡಿಫ್ರೆಂಟ್ ಇದೆ. ಓಕೆನಾ? ಇಲ್ಲಿ ನನ್ನ ಒಂದು ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಅಲ್ಲಿ ಇರುವಂತ ಕಾಮರ್ಸ್ ಸ್ಟೂಡೆಂಟ್ಸ್ ಗೆ ನಿಮ್ಮ ಎಕ್ಸಾಮ್ 9th ಸೆಪ್ಟೆಂಬರ್ 2026 3ರಿಂದ 6ರವರೆಗೆ ಸೆಕೆಂಡ್ ಶಿಫ್ಟ್ ಇರುತ್ತೆ. ಓಕೆ? ಇಂಗ್ಲಿಷ್ ಯಾರು ಸ್ಟೂಡೆಂಟ್ಸ್ ಈ ಪೇಪರ್ ಅನ್ನು ನೋಡ್ತಾ ಇದ್ದೀರಾ, 9 to 12 ವರೆಗೆ ಫಸ್ಟ್ ಶಿಫ್ಟ್ ಇದೆ. ಸೋಶಿಯಾಲಜಿ ಅವರಿಗೆ 10th ಸೆಪ್ಟೆಂಬರ್ಗೆ ಇದೆ. ಓಕೆನಾ? ಈ ಒಂದು ಅಂಶವನ್ನ ನೀವು ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಬೇಕು. ಅರ್ಥ ಆಗ್ತಾ ಇದೆಯಾ? ಮುಂದೆ ನೀವು ಇಂಪಾರ್ಟೆಂಟ್ ವಿಷಯವನ್ನ ಏನ್ ನೆನ್ಪಿಟ್ಕೊಳ್ಬೇಕು ಅಂದ್ರೆ, ಈ ಎಕ್ಸಾಮಿನೇಷನ್ಗೆ ಹಾಗಾದ್ರೆ ಮ್ಯಾಮ್ ಮುಂದೆ ಈ ಒಂದು ಹಾಲ್ ಟಿಕೆಟ್ ಆಗಿರ್ಬೋದು, ಅಂದ್ರೆ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ಅಥವಾ ನಮ್ಮ ಎಕ್ಸಾಮ್ ಸೆಂಟರ್ ಎಲ್ಲಿರುತ್ತೆ, ಇವುಗಳ ಬಗ್ಗೆ ಮಾಹಿತಿಯನ್ನ ಹೇಗೆ ಕೊಡ್ತಾರೆ ಅನ್ನುವಂತ ಒಂದು ಕನ್ಫ್ಯೂಷನ್ ಬರುತ್ತೆ. ಓಕೆನಾ?
ಅದಕ್ಕೆ ರಿಗಾರ್ಡಿಂಗ್ ನಾನೊಂದು ಇಲ್ಲಿ ಮುಂದೆ ಇನ್ಫಾರ್ಮೇಶನ್ ಅವ್ರು ಕೊಟ್ಟಿದ್ದಾರೆ, ಅದನ್ನ ನೋಡ್ತಾ ಹೋಗೋಣ ಒನ್ ಬೈ ಒನ್. Further details of city, center and admit card details will be notified separately on the official website. Official website ಅಲ್ಲಿ ಇದರ ಬಗ್ಗೆ ಮಾಹಿತಿ ಬರ್ತಾ ಹೋಗುತ್ತೆ. ನಿಮ್ಮ ಒಂದು ಅಡ್ಮಿಟ್ ಕಾರ್ಡ್ ಅನ್ನ ರಿಲೀಸ್ ಮಾಡ್ತಾರೆ, ಹೌದಾ? ಅದೇ ರೀತಿ ಸಿಟಿ, ಸೆಂಟರ್ ಎಲ್ಲಿ ಎಕ್ಸಾಮಿನೇಷನ್ ಇದೆ ಎಲ್ಲವನ್ನು ಕೂಡ ಅಲ್ಲಿ ನಿಮಗೆ ಕೊಡ್ತಾ ಹೋಗ್ತಾರೆ. ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಬೇಕು, ನೋ ಅಡಿಷನಲ್ ಎಕ್ಸಾಮಿನೇಷನ್ ಫೀಸ್ ವಿಲ್ ಬಿ ಚಾರ್ಜ್ಡ್ ಫ್ರಮ್ ದ ಕ್ಯಾಂಡಿಡೇಟ್ ಆಫ್ ದೀಸ್ 3 ಸಬ್ಜೆಕ್ಟ್ಸ್ ಫಾರ್ ದ ರೀಕಂಡಕ್ಟ್. ಓಕೆನಾ, ಆಲ್ರೆಡಿ ನೀವು ಎಕ್ಸಾಮ್ ಫೀಸ್ ಅನ್ನ ಫಿಲ್ ಮಾಡಿದೀರಾ, ಯಾವುದೇ ರೀತಿಯ ಎಕ್ಸಾಮಿನೇಷನ್ ಫೀ ಅನ್ನ ಅಲ್ಲಿ ಕೊಡ್ತಾ ಇಲ್ಲ. ಓಕೆನಾ, ಯಾವುದೇ ಎಕ್ಸಾಮಿನೇಷನ್ ಫೀ ಅನ್ನ ಅವರು ಚಾರ್ಜ್ ಮಾಡ್ತಾ ಇಲ್ಲ. ಸೊ ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಹೀಗಾಗಿ ಸೊ ಈ ಒಂದು 3 ಸಬ್ಜೆಕ್ಟ್ಸ್ಗೆ ಎಲ್ಲ NTA ನ ಏನು ರೂಲ್ಸ್ ಇತ್ತು ಅಂದ್ರೆ, ನಿಮ್ಮ ಒಂದು JRF ನ ಒಂದು ರೂಲ್ಸ್ ಆಗಿರ್ಬೋದು, ಅಸಿಸ್ಟೆಂಟ್ ಪ್ರೊಫೆಸರ್ ಅಂಡ್ ನಿಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಓನ್ಲಿ JRF ಅಥವಾ PhD ಗೆ ಕ್ವಾಲಿಫೈಡ್ ಆಗುವಂತ ಕ್ರೈಟೇರಿಯಾ ಏನಿದೆ, ಆಫ್ಟರ್ ದ reset the number already allocated for each subject shall not be reduced under any circumstances. ಅಂದ್ರೆ ನಿಮ್ಮ ರಿಸಲ್ಟ್ ಏನಿದೆ ಪ್ರಾಪರ್ಲಿ ಎಲ್ಲಾನು ಮುಂದೆ ಪಬ್ಲಿಷ್ ಆಗುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. Similarly, the subject-wise allocation of the remaining 3 subjects for JRF, eligibility of assistant professor, and the eligibility for admission of the PhD will be done as mentioned in the information bulletin. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಏನು ನಿಮಗೆ ಪ್ರಾಮಿಸ್ ಮಾಡಿದ್ದಾರೆ ಆ ರೀತಿ ಎಲ್ಲವೂ ಕೂಡ ಫುಲ್ಫಿಲ್ ಆಗತ್ತೆ. ಆಫ್ಟರ್ ದ retest, the number already allocated for each subject shall not be reduced under any circumstances. ಓಕೆನಾ, ಅಂದ್ರೆ ರೀಟೆಸ್ಟ್ ಆದ ಮೇಲೆ, ಓಕೆನಾ, ರೀಟೆಸ್ಟ್ ಆದ ಮೇಲೂ ಕೂಡ ನಂಬರ್ ಆಲ್ರೆಡಿ ಅಲೋಕೇಟೆಡ್ ಫಾರ್ ಈಚ್ ಸಬ್ಜೆಕ್ಟ್ ಅದರಲ್ಲಿ ಏನು ಚೇಂಜಸ್ ಆಗೋದಿಲ್ಲ. ಓಕೆನಾ, ಅಂದ್ರೆ ಬೇರೆ ರಿಸಲ್ಟ್ಸ್ಗೆ ಈ 3 ರಿಸಲ್ಟಿನ ಒಂದು ಸಬ್ಜೆಕ್ಟಿನ ರಿಸಲ್ಟ್ ಇಂದ ಇಂಪ್ಯಾಕ್ಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. NDA remains committed to the conducting examination that are fair, accurate and transparent. Okay, ಸೊ ಯಾವುದೇ ರೀತಿಯ ಎಕ್ಸಾಮಿನೇಷನ್ ಅಲ್ಲಿ ಅಂದ್ರೆ ಫ್ರಾಡ್ ಆಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಹೇಳುವಂತ ಉದ್ದೇಶ ಏನು, 9 ಮತ್ತೆ 10 ಗೆ ಇಂಗ್ಲಿಷ್ ಸೋಷಿಯಾಲಜಿ ಮತ್ತೆ ಕಾಮರ್ಸ್ ಸಬ್ಜೆಕ್ಟ್ ಎಕ್ಸಾಮ್ ನಡೆಯಲಿದೆ. ಸೊ ಅದರ ಬಗ್ಗೆ ಸ್ವಲ್ಪ ಕಾಳಜಿನ ವಹಿಸಬೇಕು. ಇವಾಗ ವೆಬ್ಸೈಟ್ ಅನ್ನ ಮೇಲಿಂದ ಮೇಲೆ ಚೆಕ್ ಮಾಡ್ತಾ ಇರಬೇಕು. ಕುಲಕರ್ಣಿ ಕಾಮರ್ಸ್ ಕ್ಲಾಸಸ್ ಅನ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನೆಲ್ ನಲ್ಲಿ ಎಲ್ಲ ಅಪ್ಡೇಟ್ಸ್ ಅನ್ನು ನಾನು ಕೊಡ್ತಾ ಹೋಗ್ತೀನಿ. ಅದೇ ರೀತಿ ಮುಂದೆ ಬರುವಂತಹ ಕೆಸೆಟ್ ಮತ್ತೆ ನೆಟ್ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗೋ ರೀತಿ ನಾವು ಕ್ರ್ಯಾಶ್ ಕೋರ್ಸ್ ಅನ್ನು ನಡೆಸ್ತಾ ಇದ್ದೀವಿ. ಕ್ರ್ಯಾಶ್ ಕೋರ್ಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಅದರ ರೆಕಾರ್ಡೆಡ್ ಕ್ಲಾಸಸ್ ನಿಮಗೆ ಅವೈಲೇಬಲ್ ಇರುತ್ತೆ. ಅದೇ ರೀತಿ ನಿಮ್ಮ ಒಂದು ಮಾಕ್ ಟೆಸ್ಟ್, PDF ನೋಟ್ಸ್, ಲೈವ್ ಕ್ಲಾಸಸ್, ರೆಕಾರ್ಡೆಡ್ ಕ್ಲಾಸಸ್ ಅವೈಲೇಬಲ್ ಇದೆ. ಸೊ ನೀವು ಇಂಟ್ರೆಸ್ಟೆಡ್ ಇದ್ರೆ ಪೇಪರ್ ಟು ಕಾಮರ್ಸ್ ಕ್ಲಾಸಸ್ಸಿನ ಫುಲ್ ಡೀಟೇಲ್ಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಧನ್ಯವಾದಗಳು. ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ.